ಅಣ್ಣ ನಾನು ರೆಡಿ ಕಣೋ. ಅವಳು ರೆಡಿ ಆಗ್ಬೇಕಲ್ಲ. ನಮ್ ರಾಜಪ್ಪ, ವೆಂಕಟೇಶು, ಪಾಪಣ್ಣ ಅವ್ರಿಗೆಲ್ಲ ಪೂಜೆಗೆ ಹೇಳಿದ್ಯಾ ತಾನೆ? ಆ ನಮ್ಮ ಫೈನಾನ್ಸಿಯರ್ಸು, ಬಿಲ್ಡರ್ಸು ಅವ್ರನ್ನೆಲ್ಲ ಬಿಟ್ಟು ನಾವೇನ ಮಾಡಿದೀವಿ. ಗೀತಾ, ಪೂಜೆಗೆ ಲೇಟ್ ಆಯ್ತು ಕಣೆ. ಆಮೇಲೆ ನಮ್ಮ ಹೋಮ್ ಮಿನಿಸ್ಟರ್ಗೆ ಹೇಳಿದ್ದೀನಣ್ಣ. ರಮ್ಯಾ, ಯಾಕೋ ಕಂದ ಒಂಥರ ಇದೀಯಾ? ಏನಾಯ್ತು? ಹೊಸ ಕಟ್ಟಡದ ಭೂಮಿ ಪೂಜೆ ಅಮ್ಮ ಇವತ್ತು. ಆ ಪ್ರೋಗ್ರಾಮ್ ಮರ್ತ್ಬಿಟ್ಯಾ? ಪರವಾಗಿಲ್ಲ ಬಿಡಮ್ಮ, ನಿನ್ನ ಕೈ ಮುಟ್ಟಿ ದುಡ್ಡು ಕೊಡು ಅಷ್ಟೇ ಸಾಕು. ಇನ್ನ ಒಂದ್ ದಿವಸ ಬರುವಂತೆ. ಯಾಕಮ್ಮ, ತುಂಬಾ ಅರ್ಜೆಂಟಾ? ಸುಮ್ಮನೆ ಕೇಳದೆ ಕೊಡಮ್ಮ. ಅರೆ, ಇವಳೇನ್ ಹೀಗೆ ಓಡೋಗ್ತಿದ್ದಾಳೆ? ಪೂಜೆಗೆ ಬರೋದಿಲ್ವಂತ? ಅಣ್ಣ, ಅವಳ ಮೇಲೆ ಒಂದು ಕಣ್ಣಿಟ್ಟಿರೋ. ಅವರು ಎದ್ದಳ ಮೇಲೆ ಏನ್ ಬೆಳಿಗ್ಗೆ ಬೆಳಿಗ್ಗೆ ಆಳ್ತಾ ಇದೀಯಾ? ಯಾರಾದ್ರೂ ಹೋಗಿ ಹಾಕೊಂಡ್ಬಿಟ್ರ? ನಿನ್ನ ಪ್ರಾಣನ್ ಒತ್ತಿಟ್ಟು ನನ್ನ ಪ್ರಾಣನ್ ಕಾಪಾಡ್ದೆ. ನಿನಗೇನಾಯ್ತು ಅನ್ನೋ ಭಯದಲ್ಲಿ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ನಾನು. ನಿನ್ಗೇನು ಆಗ್ಲಿಲ್ಲ ತಾನೆ? ನಿನಗೇನು ಆಗಿಲ್ಲ ತಾನೆ? ನಿನಗ್ ನಗೋದ್ ಬಿಟ್ಟು ನಾನೇನು ಗೊತ್ತೇ ಇಲ್ವಾ? ಗೊತ್ತಲ್ಲ, ಅಂಡಿಗೆ ಸುಣ್ಣ ಹಚ್ಚಿ ಚಳ್ಳಿ ಹಣ್ಣು ತಿನ್ಸೋದು. ಹೆಂಗ್ ಬಂದೆ ಅಂತ ಗೊತ್ತಾಗ್ಬೇಕಾ? ಫಯಾಜ್, ನನ್ನ ಹತ್ರ ವೆಪನ್ ಇಲ್ಲ ಅಂತ ಹೆಂಗೋ ಡಿಸೈಡ್ ಮಾಡಿದೆ. ವೀರನ್ಗೆ ಹುಲ್ಲು ಒಂದು ಆಯುಧನೆ, ಈ ಗೂಳಿಗೆ ಇಷ್ಟು ಸಾಕು. ಅಯ್ಯೋ, ಬುಲೆಟ್ ಇಲ್ಲ. ಬೇಡಗೊಳ್ಳಿ, ಬಿಳಿಗಳಿ ಪ್ಲೀಸ್ 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 ಪ್ಲೀಸ್, ಬೇಡಗೊಳ್ಳಿ ಪ್ಲೀಸ್, ನಿಮ್ಮ ಕೈ ಮುಗಿತೀನಿ.
ಅಯ್ಯಯ್ಯೋ ಬರೀ ಸೌಂಡ್ ಕೇಳಿಸ್ತೈತೆ ನಮ್ಮ ತಾಯಿನ ಪಿಕ್ಚರೇ ಕಾಣಿಸ್ತಾ ಇಲ್ಲ ಬಾಸ್ ಎಲ್ಲಿ ಹೊಡಿತೀಯ ಮೊದಲೇ ಬಿಡು ಬಾಸ್ ಪ್ರಿಪೇರ್ ಅಯ್ಯಯ್ಯೋ ಏ ನನ್ನ ಮಕ್ಳ ನೋಡಿ ಸರಿಯಾದ ಒಳ್ಳೆ ಸ್ಪಾಟ್ ಅಲ್ಲಿ ಸುಡ್ರು ನನಗೆ ಸಾಥ್ ಕೊಡಿದ್ರೆ ಈ ಗನ್ನು ಬೇಕಾ ಥೂ 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 ಅಯ್ಯಯ್ಯೋ ಫೈರ್ ಬದುಕಿರೋ ನನ್ನ ಮಕ್ಕಳೆಲ್ಲ ಕೈ ಕೊಟ್ಟು ಓಡ್ತಾವ್ರೆ ಡೆಡ್ ಬಾಡಿ ನೀನೇ ನನಗೆ ಸಾಥ್ ಕೊಡ್ಬೇಕು ಹುಡುಗಿನ ಅಡ್ಡ ಆಡ್ಕೊಂಡು ಗೂಳಿ ಗೂರಿಟ್ರೆ ನನ್ನ ಮಕ್ಕಳ ಸಮಾಧಿಲೂ ನೆಮ್ಮದಿಗಿರಕ್ ಬಿಡೋದಿಲ್ಲ ನಿಮ್ಮನ್ನ. ಹೆಂಗೆ ಮತ್ಯಾಕ್ ಹೊರಗಡೆ ಎಲ್ರು ನಿಮ್ಗೇನೋ ಆಗಿರೋ ತರ ಫೀಲಿಂಗ್ ನಲ್ಲಿ ನಿಂತಿದ್ದಾರೆ? ಅದು ನನ್ನ ಮಕ್ಳಿಗೆ ರಾತ್ರಿ ಕುಡ್ದಿರೋದು ಇನ್ನೂ ಇಳಿದಿಲ್ಲ. ನನಗೆ ಫುಲ್ ಇಳಿದೋಯ್ತು, ಅದಕ್ಕೆ ಬೆಳಗ್ಗೆನೆ ಏರಿಸ್ತಾ ಇದೀನಿ. ನಾನು ಏನ್ ಹೇಳಕ್ ಬಂದೆ? ನಿಲ್ಸೆ, ಮಾತಾಡ್ತಾರೆ. ಬೆಳಿಗ್ಗೆ ಬೆಳಿಗ್ಗೆ ಬೆಡ್ ಕಾಫಿ ಕುಡಿಯೋಳು ನೀನು, ಹಲ್ಲು ಊಸ್ದರೆ ಸರ ಕುಡಿಯೋಳು ನಾನು, ತಣ್ಣೀರ್ ರೆಫ್ರಿಜರೇಟರ್ ಕೂಲ್ ಮಾಡ್ಕೊಂಡು ಕೂಲಾಗಿ ಕುಡಿಯೋಳು ನೀನು. ಹತ್ಕೊಂಡು ಉರಿತಾರೋ ಇದನ್ನ ನೀರೇ ಮಿಕ್ಸ್ ಮಾಡಿದೆ ರಾ ಕುಡಿಯೋವನು ನಾನು. ನಿನಗೂ ನನಗೂ ಸಿಂಕೆ ಆಗಲ್ಲ. ಒಂದ್ಸಲ ಎತ್ತಾಕೊಂಡು ಹೋಗಿದ್ಕೆ ರಾತ್ರಿ ನಿದ್ದೆ ಮಾಡ್ತಾ ಬಂದು ನನ್ನ ಮುಂದೆ ನಿಂತಿದ್ಯಾ. ಇನ್ ಜೀವನ ಪೂರ್ತಿ ನನ್ನೊಟ್ಟಿಗೆ ಇರ್ಬೇಕು ಅನ್ಕೊಂಡ್ರೆ ಅಷ್ಟೇ. ಬಾಳಿ ಬದುಕಬೇಕು ಅಂತ ಆಸೆ ಇಟ್ಕೊಂಡ್ರೆ ಅವಳು ನೀನು. ಒಂದೊಂದು ಕ್ಷಣನೂ ಸಾವನ್ನ ಎದುರಾಕೊಂಡು ಬಾಳ್ತಾರವ್ ನಾನು. ಇನ್ನೊಂದ್ಸಲ ಈ ಕಡೆ ತಲೆನೂ ಹಾಕ್ಬೇಡ, ಸೌಂಡ್ ಇಲ್ದಂಗೆ ರೈಟ್ ಹೇಳು. ನಾನು ಹೇಳಿದ ಪೂರ್ತಿ ಏನೇ ಕೇಳೋದು? ಏನೇ ಕೇಳೋದು? ಒಂದು ಬಿಟ್ಟಾದ ಮುಖ ಹೊಡೆದ ಬಿಡ್ಬೇಕು. ನಾನು ಹೇಳೋದು ಅರ್ಥ ಆಗ್ತಿಲ್ಲ, ಕನ್ನಡನೇ ಅರ್ಥ ಆಗೋಲ್ಲ ನಿನಗೆ. ರೈಟ್ ಹೇಳು ಅಂತ ಒಂದ್ಸಲ ಹೇಳಿ ಕೇಳಿಸ್ತಲ್ಲ ರೈಟ್ ಹೇಳು. ಹೊರಡು, ನಿತ್ಕೋ. ಬರೋದ್ ಬಂದಿದ್ಯಾ, ಅಳ್ತಾ ಹೊರಗಡೆ ಹೋಗ್ಬೇಡ, ಜನ ತಪ್ಪು ತಿಳ್ಕೋತಾರೆ. ನೈಟೇ ಬಸ್ ಅವಳ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಟ್ಟು ಬನ್ನಿ. ಇನ್ಯಾವನಾರ ಎತ್ತಾಕೊಂಡು ಹೋದ್ರೆ ಪದೇ ಪದೇ ಫೈಟ್ ಮಾಡೋಕ್ಕಾಗಲ್ಲ. ಹೇಳಿ. ಹಲೋ 90 ಹೇಳಿ. ನಿಮ್ ಬಾಸ್ ಗೂಳಿಗೆ ನನ್ ಮೇಲೆ ಲವ್ ಇರೋದ್ರಿಂದ ತಾನೇ ನಿಮ್ಮಿಬ್ಬರನ್ನ ಬಾಡಿ ಗಾರ್ಡ್ ಕಳ್ಸಿರೋದು? ಏನೋ ಕುರಿ ಕಟ್ಕೊಂಡು ಹುಡ್ಕೊಂಡ್ ಬಂದೈತೆ. ಕಟ್ಕ ಕುರಿ ಕೊಬ್ಬವರ್ಗನಾದ್ರೂ ಕಾಯ್ತಾನೆ ಬಾಸು. ಆ ನನ್ನ ಮಗ ಗೂಳಿ ಸಿಕ್ಕಿದ ಕಡೆಲ್ಲ ಆಗ್ತಾನೆ ಗುರುವೆ. ಏನ್ ಹೇಳ್ತಾ ಇದೆಯೋ? ನಡೆದಿರೋ ಕತೆ ಮಾಡಿರೋ ತಪ್ಪನ್ನ ಒಪ್ಕೊಂಡು ಜೈ ಸೇರ್ಕೊಂಡ್ಬಿಡ್ತೀನಿ ಸಾರ್. ಜೈಲು ನಿಮ್ಮ ಮೂರನೇ ಪಾದ ನನ್ನ ತಲೆ ಮೇಲೆ ಆಶೀರ್ವಾದ ಅಂತ ತಿಳ್ಕೊಂಡ್ಬಿಡ್ತೀನಿ. ಜೈಲಿಗೆ ಕಳ್ಸ್ಬಿಡಿ ಬಾಸು, ಜೈಲಿಗೆ ಕಳ್ಸ್ಬಿಡಿ ನನ್ನ. ಕೋರ್ಟಲ್ಲಿ ಐ ವಿಟ್ನೆಸ್ ಆಗಿ ಹೇಳ್ಕೆ ಕೊಡ್ತೀಯಾ? ಹೇಳ್ತೀನಿ ಸರ್, ನಮ್ಮ ತಾಯಣ್ಣಗೂ ಹೇಳ್ತೀನಿ ಸರ್. ಜಸ್ಟ್ ಮಿಸ್ ಸರ್. ನಮಸ್ಕಾರ ಸರ್, ನಾನು ಬಶೀರ್ ಮಾತಾಡ್ತಾ ಇದ್ದೀನಿ, ಶಿವಾಜಿನಗರ ಪೊಲೀಸ್ ಸ್ಟೇಷನ್ ಇಂದ. ಹೌದು ಸರ್, ರೌಡಿ ಮತ್ತಿಸಿನ ಸರೆಂಡರ್ ಆಗ್ತೀನಿ ಅಂತ ಬಂದಿದ್ದಾನೆ ಸರ್. ಹೌದು ಸರ್, ಅಷ್ಟೇ ಅಲ್ಲದೆ ಸಾಕ್ಷಿ ಬೇರೆ ಹೇಳ್ತೀನಿ ಅಂತ ಹೇಳ್ತಿದ್ದಾನೆ ಸರ್. ಇಲ್ಲೇದಾನೆ ಸರ್. ಓಕೆ ಸರ್, ಓಕೆ ಸರ್. 5 ನಿಮಿಷದಲ್ಲಿ ಸಾಹೇಬ್ರು ಇಲ್ಲಿಗೆ ಬರ್ತಾರೆ. ಎಲ್ಲ ಅವ್ರಿಗೆ ಹೇಳು, ನಿನಗೆ ಸೆಕ್ಯೂರಿಟಿ ಇರುತ್ತೆ, ನೀನು ಸೇಫ್ ಆಗಿರ್ತೀಯಾ. ಸೂಪರ್ ಬಾಸ್, ಹಾಗೆ ಆಗ್ಲಿ. Do not hate,
ಟೀ ಹೇಳ. ಮಲೈ ಮಾದೇಶ್ವರ ಗಂಟೆ ಗೋವಿಂದ ಪರಪರಗ್ರಹಾರದ ಗೆಸ್ಟ್ ಹೌಸ್ ಅಲ್ಲಿ ಒಂದು ಜಾಗ ಕೊಡ್ಸಿ ಫುಲ್ ಮಿಲ್ಸು ಸಿಲ್ವರ್ ತಟ್ಟೆ ಊಟ ಕೊಡ್ಸ್ಬಿಡು. ಆ ಹೊಟ್ಟೆ ಗಣೇಶ ಬೆಟ್ಟು ಏನಪ್ಪ ಹೆಂಗಿದ್ಯಾ? ಈಗ ನುಗ್ಬಿಡ್ತಾನೆ ಸರ್. ಸಲಾಂ ದಾದಾ. ಒಳ್ಳೆಗೂ ಸಲಾಮ್ ಅಚ್ಚಾ ಕಾಮ್ ಕಿಯಾ ಬಶೀರ್. ಸರ್ ಇದೇ ಸರ್ ಇದು ಸಾಹೇಬ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಮತ್ತೆ ಹಿಂಗ ತಗಲಾಕೋದು. ತಗೊಳ್ಳೋ ಸಂಬಳಕ್ಕೆ ಸ್ಟೇಷನಲ್ಲಿ ಡ್ಯೂಟಿ, ಗಿಂಬ್ಳಕ್ಕೆ ಇಂಥವ್ರ ಸೆಕ್ಯೂರಿಟಿ. ಸಿನಾ ಏನ್ ಮಾಡ್ತಿದ್ಯಾ ಅಂತ ಗೊತ್ತಾ ನಿನ್ಗೆ? ವಿಟ್ನೆಸ್ ಸಿಕ್ಕಿದ್ರೆ ಸಾಕು, ರೌಡಿಗಳನ್ನೆಲ್ಲ ಖಲಾಸ್ ಮಾಡ್ಬೇಕು ಅಂತ ಕಾಯ್ತಾ ಇರೋ ಇಂಥ ಪೊಲೀಸ್ನವ್ರಿಗೆ ನೀನ್ ಸರೆಂಡರ್ ಆಗ್ತ್ಯಾ? ಮತ್ತಿನ್ನೇನ್ ಮಾಡೋದು? ಆ ಸೆಲುವನ್ನ ಗೂಳಿ ರೋಡಲ್ಲಿ ಚಿಂದಿ ಮಾಡ್ಬಿಟ್ಟ, ನೀನ್ ಬೇರೆ ಮಧ್ಯದಲ್ಲಿ ಎಸ್ಕೇಪ್ ಆಗ್ಬಿಟ್ಟೆ. ಡೆಡ್ ಬಾಡಿ ತರ ಡೌ ಮಾಡ್ಬಿಟ್ಟು ಎಸ್ಕೇಪ್ ಆಗಿದ್ದೀನಿ. ಮತ್ತೆ ನಿನ್ನ ಡೆಡ್ ಬಾಡಿ ಮಾಡಬೇಡ. ಇನ್ ಮುಂದೆ ಹಿಂಗೆ ಆಗಕ್ಕಿಲ್ಲ, ನಡಿ ಹೋಗೋಣ. ನೀನ್ ಹಿಂಗೆಲ್ಲ ಅಂತ್ಯಪ್ಪ, ನೀನು ಒಳ್ಳೆ ಟೈಮಲ್ಲಿ ನಮಾಜ್ ಮಾಡಕ್ ಹೋಗ್ಬಿಡ್ತೀಯ. ನನ್ನ ಪ್ರಾಣಕ್ಕೆ ಏನ್ ಗ್ಯಾರಂಟಿ? ಇನ್ ಮುಂದೆ ಹಿಂಗೆಲ್ಲ ಆಗಕ್ಕಿಲ್ಲ ಅಂತ ಹೇಳ್ತಿದ್ದೀನಿ. ಇಲ್ಲ ಕರೆಕ್ಟ್ ಆಗಿ ಸಾಥ್ ಕೊಡ್ತೈತಾನೆ. ಅಲ್ಲಾ ಕಸಂ ಸಾಧ್ಯತೆ ಬಾ. ಸರೆಂಡರ್ ಆಯ್ತಿದ್ದನ್ನ ಕರ್ಸಿ ತಗಲಾಕಿದ್ದೀರಾ, ನನಗೇನು ಹೆಚ್ಚು ಕಮ್ಮಿ ಆಯ್ತು ನೀವೇ ಗ್ಯಾರಂಟಿ. ಗೂಳಿನೇ ಆಯ್ತು ಕೇಳಿ ಬಸವಯ್ಯ. ಅವರಪ್ಪ ಈಗ. ಅವನು ಮತ್ತೆ ತಗಲಾಕ್ಬಿಟ್ಟ ಇಲ್ಲಿ.